ಅವಳ ಹೃದಯ ತುಂಬಿ ಇನ್ನೊಬ್ರು ಮಾಲಕರಾಗಿರ್ತಕ್ಕಂಥ ನನ್ನ ದೇವಿ ಕಾಣುವಳು ಸುಮತಾನ ಅವಳ ನನ್ನ ಜೀವ ಜೀವಿಗಳು ವಿಷವಾಗುತ್ತ ನನ್ನ ಜೀವ ಜೀವಿಗಳು ಆಹಾ ತಂಗಿ ಗೌರಮ್ಮ, ತಂಗಿ ಗೌರಮ್ಮ. ಅಣ್ಣ, ಯಾಕಣ್ಣ ಕೂಗಿದ್ದು? ತಂಗಿ ಆದ್ರೆ ನನಗೆ ಏನು ಗೊತ್ತಿಲ್ಲ. ನೀನು ಒಳಗೆ ಕೂತ್ಕೊಂಡು ಏನು ಮಾಡ್ತಾ ಇದೀಯಾ? ಅಣ್ಣ, ಇನ್ನೇನನ್ನ ಮಾಡ್ಲಿ? ಈಗ ತಾನೇ ಇನ್ನೊಬ್ಬರ ಮನೆ ಬಿಸಿರಿ ಮಾಡಿಸ್ಕೊಂಡು ಬಂದು ಅವ್ರ ಹತ್ರ ಅಕ್ಕಿ ಇಸ್ಕೊಂಡು ಬಂದು ಹೀಗೆ ಅನ್ನ ಮಾಡ್ತಾ ಇದ್ದೇನ? ತಂಗಿ ಅದೇನು ನನಗೇನು ಗೊತ್ತಿಲ್ಲ. ಆದ್ರೆ ನನಗೆ ಸೆರೆ ಕೊಡ್ಲಿಕ್ಕೆ ದುಡ್ಡು ಕೊಡ್ಬೇಕು ತಾನೆ ಅತ್ತೆ. ಅಣ್ಣ, ಪ್ರತಿ ಸರಿ ಸತ ಕುಡಿಯೋಕೆ ನನಗೆ ಹಣ ಬೇಕು ಅಂತ ಕೇಳಿದ್ರೆ ಅಣ್ಣ, ನಾನು ಎಲ್ಲಿಂದ ನಾನು ತಂದು ಕೊಡ್ಲಿ? ಇದ್ದು ಉಳಿದಿದ್ದು ಈ ಮನೆ ಒಂದೇ, ಕೊಟ್ಟಿದ್ದು ಎಲ್ಲ ಕೊಟ್ಬಿಟ್ಟಿನಿ. ಇನ್ನೇನ ಉಳಿದಿದ್ದು ಇನ್ನೊಬ್ಬರ ಹತ್ರ ಕಸ ಮುಸ್ರಿ ಮಾಡಿಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಹೋಗ್ತಾಗ ಹಣ ಕೊಡು ಅಂದ್ರೆ ನಿನ್ನ ತಂಗಿ ಎಲ್ಲಿಂದ ಕೊಡಬೇಕು? ತಂಗಿ ಅದೇನು ನನಗೇನು ಗೊತ್ತಿಲ್ಲ. ಇದು ನಿನ್ನ ತುಂಬಿದೆ ಯೌವನವನ್ನು. ಅಣ್ಣ, ಅದೇನು ಮಾರಿ ಆದ್ರೂ ಹಣವನ್ನು ಕೊಡಲೇಬೇಕು ತಾನೆ ಅಷ್ಟೇ. ಅಣ್ಣ, ಏನನ್ನ ನೀನು ಒಂದು ತಂಗಿಗೆ ಹೇಳುವ ಮಾತೇನನ್ನ ಇದು? ಅಣ್ಣ, ನಾನು ನಿಮ್ಮ ಚಿಕ್ಕಮ್ಮನ ಮಗಳು ಅಂತ ಈ ರೀತಿ ಮಾತನಾಡ್ತಾ ಇದ್ದೀರಣ್ಣ. ಬಿಡಣ್ಣ ಅಣ್ಣ, ಈ ರೀತಿ ಮಾತನಾಡೋಕ್ಕಿಂತ ಒಂದು ತುಟ್ಟು ವಿಷಯ ಕೊಟ್ಟು ಬಿಡಣ್ಣ. ಆ ವಿಷಯನ ಕೊಡದ ನಿನ್ನ ತಂಗಿ ಪ್ರಾಣ ಬಿಟ್ಟು ಬಿಡ್ತಾಳೆ. ಆದ್ರೆ ಈ ಮಾತನ್ನು ಆಡ್ಬೇಡಣ್ಣ, ಈ ಮಾತನ್ನು ಆಡ್ಬೇಡ. ನೋಡು ತಂಗಿ, ನನ್ನ ಹೆಂಡತಿ ಆದರೂ ಸರಿ, ಇಲ್ಲ ನನ್ನ ತಂಗಿ ಆದರೂ ಏನು ಸರಿ, ಆದರೆ ನಿನ್ನ ಸೌಂದರ್ಯನು ಮಾರಿ ನನಗೆ ಹಣ ಕೊಡಬೇಕು ತಾನೆ ಅಷ್ಟೇ ತಾನೆ. ಅಣ್ಣ, ನನಗೆ ನಿನಗೆ ಏನು ಹೇಳಬೇಕು ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಆ ದೇವರು ನಿನ್ನ ತಂಗಿಯಾಗಿ ಯಾಕನ್ನ ಈ ಭೂಮಿಗೆ ಹುಟ್ಟಿದ? ಇಂಥ ಆಸ್ತಿ ಎಲ್ಲ ಮಾರಿ, ಇಂಥ ಒಡವೆ ಹಣ ಕಾಳು ಸಹ ಮಾರಿ ಕೂಡ ಕೊಡಿದ್ರು. ಇನ್ನು ನನ್ನ ಯೌವನ ಇನ್ನೊಬ್ಬರಿಗೆ ಹಾಕಿ ಹಣ ಕೊಡು ಅಂತ ಹೇಳ್ತಾ ಇದೆಯಲ್ಲ. ಇಷ್ಟರ ಮೇಲೆ ನಾನು ಯಾಕನ್ನ ಬದುಕಬೇಕು? ನಾನು ಆ ದೇವರು ಸಾವನ್ನು ತಂದಿದ್ರೆ ಎಷ್ಟು ಚಲೋ ಅಣ್ಣ, ಎಷ್ಟು ಚಲೋ. ನೋಡು ತಂಗಿ, ಈ ನಾಟಕ ಕಪಡ ನಾಟಕದ್ದು ನನಗೆ ಬೇಡ. ನಾನು ಹೇಳಿದಂತೆ ಅಷ್ಟೇ ಹೇಳ್ಬೇಕು ತಾನೆ. ನಾ ಹೇಳಿದಂತೆ ಕೇಳ್ತೀಯಲ್ಲ ತಂಗಿ? ಇಲ್ಲ ನಾನು ನಿನ್ನೆ ಹೇಳಿಕೊಂಡು ಹೋಗಲ್ಲ ಜುಟ್ಟಲ್ಲಿ ಹಿಡಿದು. ಅಣ್ಣ ಬೇಡಣ್ಣ, ನಿನ್ನ ಕೈ ಮುಂದೆ ಕಾಲಿ ಬಿದ್ದು ಬೀಳ್ಕೊಳ್ತೇನಣ್ಣ. ಅಣ್ಣ, ಇಂಥ ಕೆಲಸಕ್ಕೆ ಕೈ ಹಾಕ್ಬೇಡಣ್ಣ. ಅಣ್ಣ, ನನ್ನ ಮಾತು ಕೇಳಿ. ಇಲ್ಲಣ್ಣ, ನನ್ನ ಪ್ರಾಣ ಹೋದ್ರೂ ಕೂಡ ನಿನ್ನ ಮಾತಿಗೆ ನಾನು ಒಪ್ಪೋದಿಲ್ಲಣ್ಣ, ಒಪ್ಪೋದಿಲ್ಲ. ನೀನು ಒಪ್ಪದಿದ್ರು ಸರಿ, ಒಪ್ಪದಿದ್ರು ಸರಿ, ನಾನಾದರೂ ಎಳೆದುಕೊಂಡು ಹೋಗುವುದರಿಂದ
ಏನು ಹೇಳ್ತಾ ಇದೆಯಲ್ಲ, ಏನ್ ಮಾಡ್ತಾ ಇದೆಯಾ ನನ್ನ ತಂಗಿಯೇನು? ಗೌಡ್ರೆ ಧನ್ಯರ. ನಮಸ್ಕಾರ. ನಮಸ್ಕಾರ. ಯಾಕೆ ಶ್ರೀಕಾಂತ ನಿನ್ನ ತಂಗಿಯನ್ನು ಕರ್ಕೊಂಡು ಬರ್ತಾ ಇದ್ರಿ? ಯಾಕೆ? ನನಗೆ ಸೆರೆ ಕುಡ್ಲಿಕ್ಕೆ ದುಡ್ಡು ಬೇಕು, ದೊಡ್ಡ 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 ನಿನಗೆ ಮೊನ್ನೆ ಕೊಟ್ಟಿದ್ದಲ್ಲ, ಅದನ್ನು ನೀನು ಕೊಟ್ಟಿಲ್ಲ, ಮತ್ತೆ ನಿನಗೆ ಕೊಡ್ಬೇಕಾ? ಊರಲ್ಲಿ ಮನೆ ಇಲ್ಲ, ಅಡವಿಯಲ್ಲಿ ಒಂದು ಏನು ಹೊಲವೂ ಇಲ್ಲ. ನೋಡು ಸಾಕಾರ, ಅದು ಎಲ್ಲ ನನಗೆ ಬೇಡ. ನನಗೆ ದುಡ್ಡು ಬೇಕು ತಾನೆ, ಅಷ್ಟೇ. ನನಗೆ ದುಡ್ಡು ಬೇಕು. ಎಲ್ಲ ಶ್ರೀಕಾಂತ, ನಿನಗೆ ದುಡ್ಡು ಕೊಡ್ತಾ ಇದ್ದೆ, ಆದ್ರೆ ಯಾವ ಆಧಾರದ ಮೇಲೆ ನಿನಗೆ ದುಡ್ಡು ಕೊಡ್ಬೇಕು ಹೇಳು? ತುಂಬಿದ ಯಾವ ಹಣ್ಣು ಸೌಂದರ್ಯವನ್ನು ತುಂಬಿದ ನನ್ನ ತಂಗಿ ನೋಡಿ ದುಡ್ಡು ಕೊಡು, ಅಷ್ಟೇ ತಾನೆ. ಶ್ರೀಕಾಂತ್, ನಿನ್ನ ಕೆಟ್ಟ ಚಟಕ್ಕೆ ನಿನ್ನ ತಂಗಿಯನ್ನು ನಾನು ಇಟ್ಟುಕೊಂಡು ದುಡ್ಡು ಕೊಡ್ಬೇಕಾ? ಇದು ನಿಜವೇ? ಹೌದು ಗೌಡ್ರೆ, ನಿಜವೇ. ಶೆಟ್ಟಿ, ನಾನು ಅಂದ್ಕೊಂಡಿದ್ದು ಇಷ್ಟು ಈಜಿಯಾಗಿ ಬೆತ್ತ ಬೆತ್ತ ಹಾಳ ಕುರಿಕಿ ಬೆತ್ತ ಇದನ್ನು ಬಿಡುವುದು ಬೇಡ. ಬಿಡ್ಬೇಕು. ಇದನ್ನು ಹೇಗಾದ್ರೆ ಬುಟ್ಟಿ ಹಾಕೊಂಡು ಇದ ಚಾನ್ಸ್ ರೇ ದುಡ್ಡು ಕೊಡಾಕ ಶ್ರೀಕಾಂತ, ನಿನಗೆ ಎಷ್ಟು ದುಡ್ಡು ಬೇಕು? ನೋಡು ದನಿಯರೇ, ನನಗೇನು ಬಾಳು ಬೇಕಾಗಿಲ್ಲ. ಬರೇ ಜುದುಬಿ 10,000 ಅಂತ ಸಾಕೆ. ಬರೀ 10,000? ಏ ಶ್ರೀಕಾಂತ, ನಿನಗೆ 10,000 ಅಲ್ಲ, 20,000 ಕೊಡುತ್ತೇನೆ. ನಿನ್ನ ತಂಗಿಯನ್ನು ಇಲ್ಲಿಯೇ ಬಿಟ್ಟು ಹೋಗಬೇಕು. ಮತ್ತೆ ನಾಳೆ ನಿಶ್ಚಯಿಸಿದ ನಂತರ ಮತ್ತೆ ನನ್ನ ತಂಗಿಯನ್ನು ಕೊಡು ಅಂತ ಕೇಳಿದರೆ ಗೊತ್ತಲ್ಲ ನನ್ನ ಮಗನೇ, ನಿನ್ನ ನೆತ್ತಿಯ ಮೇಲೆ ಕಾಲಿಟ್ಟು ಸುಟ್ಟು ಬಿಡಬೇಕಾಗುತ್ತೆ. ಓಕೆ ಗೌಡ್ರೆ, ಆಯ್ತು. ನಮ್ಮ ತಂಗಿ ನಿನಗೆ ಒಪ್ಪಿಸುತ್ತೇನೆ, ತೆಗೆದುಕೊಳ್ಳಿ. ನೋಡ್ರಿ ಶೆಟ್ಟಿ, ನನಗೂ 5 ಲಕ್ಷ ರೂಪಾಯಿ ಅಲ್ಲ, ನೀ ಭೂಮಿ 10,000 ಕೊಟ್ಟರೆ ಸಾಕು ಸರ್. 10 ಬೇಡಪ್ಪ, 5 ಲಕ್ಷ ಕೊಡ್ತಾನೆ. ನೀ ಭೂಮಿ ಮೇಲೆ ಹುಟ್ಟಬಾರ್ದಿತ್ತಿ. ಶೆಟ್ಟಿ, ಬಾ ಈ ನನ್ನ ಮಗನಿಗೆ ಶೆಟ್ಟಿ, ಓಯಪ್ಪ, ತೋಟದ ಹೊಲದಲ್ಲಿ ಈ ನನ್ನ ಮಗನಿಗೆ ಸಿಂಧಿ ಸಾರಾಯಿ ಕೊಡಿಸಿ ಮಲಗಿಸುವನು. ಇವನಿಗೆ 20,000 ಹಣ ಕೊಟ್ಟು ಕಳಿಸು. ಸಿಂಧಿ ಸರಾಯಿ ಕುಡಿಸಿ ಕುಲ್ಲಾನ ಮಾಡ್ತಾನೆ ಮೊದಲು. ಹೋಗು. ಇಂತ ಹುಟ್ಟಬಾರದು ಭೂಮಿ ಮೇಲೆ. ನಾನಿಲ್ಲಿ ಒಂದು ರೌಂಡ್ ಕಬಡ್ಡಿ ಆಡ್ತೀನಿ. ಹೋಗು. ಗೌರಿ, ಆಕಾಶದಲ್ಲಿ ಮೂಡಿರುವ ಕಾಮನ ಬಿಲ್ಲಿಗೆ ಸವಾಲು ಹಾಕುವ ಸೌಂದರ್ಯವತಿ ಗೌರಿ, ಇನ್ನು ಎಂದು ಕಂಡೇನು ನನ್ನ ಅಂತೆ ನನ್ನ ದೇಹದ ನರನಾಡಿಗಳು ನನ್ನ ಇಚ್ಛೆಯನ್ನು ತಿರಸ್ಕರಿಸಿಬಿಟ್ಟವು. ಈ ನನ್ನ 2 ಕಣ್ಣುಗಳು ನನ್ನ ನಿದ್ರೆಯನ್ನೇ ಒತ್ತರೆದವು. ನನ್ನ ನರನಾಡಿಗಳು ನನ್ನ ಇಚ್ಛೆಯನ್ನು ತಿರಸ್ಕಟ್ಟಿಬಿಟ್ಟವು. ಈ ನಿನ್ನ ಬಳುಕುವ ಸೊಂಟಕ್ಕೆ ಇಂಚಿಂಚು ಬಿಡದೆ ನನ್ನ ಕಾಮ ತುಂಬಿದ ತುಟಿಗಳು ಮುತ್ತಿಡಬೇಕೆಂದು ಹವನಿಸುತ್ತಿವೆ. ಬಾಚಿನ, ಏಕೆ ಚಿಂತೆ ಮಾಡ್ತಾ ಇದ್ದೀಯಾ? ನಿನ್ನ ಅಣ್ಣನಿಗೆ 20,000 ಕೊಟ್ಟು ನಿನ್ನ ಖರೀದಿ ಮಾಡಿದ್ದೇನೆ. ನಿನಗೂ ಇನ್ನೂ ಬೇಕಾದ್ರೆ ಹೇಳು. ಹೊಲ ಕೇಳು, ಮಣಿ ಕೇಳು, ಬಂಗಾರ ಕೇಳು, ಕೊಡುತ್ತೇನೆ. ಒಳ್ಳೆಯ ಬೇಡ ಬಂಗಾರಿ. ಗೌಡಿ, ಕುಡಿನ ಅಮಲದಲ್ಲಿ ನಮ್ಮನ್ನ ಏನೇನು ಮಾತಾಡಿ ಮಾತ್ರ ಬಿಟ್ಟು ಹೋದ. ಆದ್ರೆ ಅವನು ಹಾದಿ ತಪ್ಪಿದನಂತೆ ನಾನು ಹಾದಿ ತಪ್ಪಿಲ್ಲ ಗೌಡ್ರಿ. ಬೇಡ ಗೌಡ್ರಿ, ನನ್ನ ಬಾಳನ್ನು ಹಾಳು ಮಾಡಬೇಡಿ ಗೌಡ್ರಿ. ನಿಮ್ಮ ತಂಗಿ ಅಂತ ತಿಳಿದು ನನ್ನನ್ನು ಬಿಟ್ಟು ಬಿಡಿ. ಏ ಗೌರಿ, ಇಷ್ಟು ಈಜಿಯಾಗಿ ನಿನ್ನನ್ನು ಬಿಟ್ಟರೆ ಈ ಊರಿನ ಜನರು ನೋಡಿ ಚಂದ ಅಂತಾರ. ಒಲೆದ ಹೆಣ್ಣನ್ನು, ಒಲೆದ ಮಣ್ಣನ್ನು ಬಿಟ್ಟ ಇತಿಹಾಸದಲ್ಲೇ ಇಲ್ಲ ಈ ಶಿವಪುತ್ರ ಗೌಡನ ಇತಿಹಾಸದಲ್ಲೇ. ಬಾ, ಹಠ ಮಾಡಬಾರ್ದು. ಬಾ. ಏ ಗೌಡ, ದೂರ ಸರ್ದು ನಿಂತು ಮಾತನಾಡು. ಮರ್ಯಾದಿಂದ ಹೇಳಿದ್ರೆ ಕೇಳುವ ಮಾನವ ಅಲ್ಲ ಅಂತ ಗೊತ್ತಾಗುತ್ತೆ. ನೋಡು, ಉಣ್ಣಲು ಅಂಬ್ಲಿ ಇಲ್ಲೇ ಇದ್ರು ಕೂಡ ಮಾನ ಮರ್ಯಾದೆ ಬಿಟ್ಟು ಬಾಳುವ ಹೆಣ್ಣು ನಾನಲ್ಲ. ಒಂದು ಎಚ್ಚರದಿಂದ ಮಾತನಾಡು. ಎಚ್ಚರ. ಇನ್ನೊಬ್ಬರ ಮನೆ ಮುಸುರದಕ್ಕೆ ಬಾಳೆ ಮಾಡುವ ಹುಚ್ಚು ಆದರ ಈ ನನಗೆ, ಈ ಊರಿನ ಗೌಡನಿಗೆ ಎಚ್ಚರಿಕೆಯ ಮಾತಾ.
ಹಾಕಿ ಮಾತಾಡು. ನನ್ನ ಪೆತ್ತನ್ನು ನೆತ್ತಿಗೇರಿಸಬೇಡ. ಹೇ ಭಂಡಗೌಡ, ನೀನು ಹೇಳಿದಾಗೆ ಶರಗ ಹಾಸ್ಕಿ ಮಾನ ಮರ್ಯಾದೆ ಬಿಟ್ಟು ಬಾಳುವ ಈಚ ಹೆಣ್ಣು ನಾನಲ್ಲವೋ? ಬಡವರ ಮನೆ ಮಗಳಾದ್ರೂ ಕೂಡ ಮಾನ ಮರ್ಯಾದಿಂದ ಬಾಳುವ ಹೆಣ್ಣು ನಾನು. ಗರತಿ ಗಂಗವನ ಮಗಳಾಗಿ ಸಾಯುತ್ತೇನೆ ವಿನಃ ನಿನಗೆ ಚೀಲ ಒಪ್ಪಿಸಿ ಎಂದು ಸಾಯೋದಿಲ್ಲ. ಏನು ಅಂದ್ಯಲ್ಲ ಗರತಿ? ಈ ಸಮಾಜದಲ್ಲಿ ಎಂತೆಂತ ಗರತಿ ಇದ್ದಾರೆ ನಿನಗಿನ್ನು ಗೊತ್ತೇನೋ? ಓಯ್, ಪತಿಯೇ ಪರಮಾತ್ಮನೆಂದು ಹಿತ ಸಂಸ್ಕೃತಿಯಲ್ಲಿ ಮಹತ್ವರು ಹೇಳಿ ನನ್ನ ಕಾಮ ತೃಪ್ತಿಗೆ ಮತ್ತೊಬ್ಬನ ಸಂಘ ಬಯಸಿದೆ. ಕಣ್ಣು ಗಳಿಸ್ತಿಲ್ಲ ಇನ್ನು ಹಾಳು ಸಮಾಜದಲ್ಲಿ. ಗಂಡನು ಕೂಲಿಗೆ ಮನೆಗಿಂತ ಹೊರಗಿದ್ದಾರೆಗಳಿಗೆ ನಿಂಡನಿಗೆ ಫೋನ್ ಮಾಡಿ ಅದೇ ಮನೆಯಲ್ಲಿ ಪಲ್ಲಂಗದ ಆಟ ಆಡುವ ಚಿನಾಲಿಯರಷ್ಟಿಲ್ಲ ಇನ್ನು ಹಾಳು ದುನಿಯಾದಲ್ಲಿ. ಕಾಲೇಜಿಗೆ ಹೋಗುತ್ತೇನೆ ನಂದೇಳಿ ಪಾರ್ಕ್ನಲ್ಲಿ ಲಾಡ್ಜ್ನಲ್ಲಿ ಬಿದ್ದಾಡಿ ಬರುವ ಹೆಣ್ಣು ಗಳಿಸ್ತಿಲ್ಲ ಇನ್ನು ದುನಿಯಾದಲ್ಲಿ. ಅಮಾವಾಸ್ಯೆಗೆ ದೇವರಿಗೆ ಹೋಗು ಬರುತ್ತಾನೆಂದು ಹೇಳಿ ಅದೇ ದೇವರ ಗುಡಿಯಲ್ಲೇ ಪ್ರೇಮದ ಆಟ ಆಡುವ ಹೆಣ್ಣು ಗಳಿಸ್ತಿಲ್ಲ ಇನ್ನು ದುನಿಯಾದಲ್ಲಿ. ಈ ಗರತಿಯರ ಕತೆ ಇನ್ನೂ ಬೇಕಾ ಅಥವಾ ಬರ್ತೀಯ? ಒಬ್ಬ ಮನುಷ್ಯನಾಗಿ ಇನ್ನೊಂದು ಹೆಣ್ಣಿಗೆ ಇಷ್ಟೊಂದು ಕೀಳಾಗಿ ಮಾತನಾಡ್ತಾ ಇದೆಯಲ್ಲ, ನೀನು ಮನುಷ್ಯನಲ್ವಾ ರಾಕ್ಷಸ? ಓಯ್! ಇನ್ನು ಕಾಲು ಮಿಂಚಿಲ್ಲ, ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೀನಿ, ಸುಮ್ಮನೆ ಹೊರಟೋಗೋ ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಗೌರಿ, ಹೊರಟು ಹೋಗಲು ಬಂದಿಲ್ಲ. ಈ ನಿನ್ನ ಸುಂದರವಾದ ಬಾಳೆ ಹಣ್ಣಿನಂತಿರುವ ಈ ನಿನ್ನ ದೇಹದ ರುಚಿ ಉಂಡು ಹೋಗಲು ಬಂದಿದ್ದೇನೆ. ಬಾ ಚಿನ್ನ ಬಾ. ಅವಳು ಹೆಣ್ಣು ಸಿಕ್ಕಿದ್ದಾಳಂತ ಅವಳ ಮೇಲೆ ಬಲಾತ್ಕಾರ ಮಾಡಲು ಹೊಂಟಿದ್ದೀರಾ? ನಾಚಿಕೆ ಆಗೋದಲ್ಲ ನಿನ್ನ ಜನ್ಮಕ್ಕೆ. ಏ ನೀನ್ ಯಾವನೋ ಬಂದ ಬೋಳಿ ಮಗನು, ನನ್ನ ಕಾಮದ ಅಡ್ಡಸಿ ಬಂದು ನೀನ್ ಯಾವನು? ನಾನು ಯಾರ? ಏಯ್! ರಾವಣ ಸಂಪರ್ಕಕ್ಕೆ ಬಂದ ರಾಮನ ಜನ್ಮ. ಏಯ್! ಕಂಸನ ಸಂಹಾರಕ್ಕೆ ಬಂದ ಕೃಷ್ಣನ ಜನ್ಮ ಅಂತ ಕಲಿಯುಗದ ಮಂಡಪುಂಡರ ಸಂಹಾರಕ್ಕೆ ಬಂದ ಏಯ್! ಈ ಈಶ್ವರನ ಜನ್ಮ. ಏಯ್ ನೀರು ಯಾರು ಸಂಪರ್ಕ ಬಂದರೆ ನೀನೇ ಅವನು, ನಾನು ಯಾರು ಗೊತ್ತೇನೋ? ಈ ಊರಿನ ಸಾಹುಕಾರ ಶಿವಪುತ್ರ ಗೌಡ. ನನ್ನನ್ನು ನೋಡಿದ್ರೆ ಇಡೀ ಊರಿನ ಜನರು ದಿಕ್ಕೆಟ್ಟು ಓಡುತ್ತಾರೆ. ನೀನವನು ಬಡಕೊಂಡೆ. ಬಡಕುಡಿ ಅಂತ ಹಾರ್ಯಾಡಬೇಡ ಗೌಡ. ಈ ಬಡ ಶಿವರಾಮನ ಮಗ ಈಶ್ವ ಒಮ್ಮೆ ಹೆಣ್ಣಿಗೆ ಅನ್ಯಾಯ ಆದ್ರ ಕಣ್ಣ ಅಲ್ಲ, ನಿನ್ನ ಕಣ್ಣುಗಳಿಗಿಂತ ಹತ್ತಿಗಾಗಿ ಹಾಕುವ ದೇ ನನ್ನ ಗುರಿ. ನಿನ್ನಂತವ್ರು ಯಾರ ಸಿಗಲಿ ಅಟ್ಟ ಹಸ್ಕೊಂಡ ಹೊಡಿತೇನ. ಇದು ನನ್ನ ಒಟ್ಟ ಗುಣ. ಏ ವಿಶ್ವ, ಬಾಯಿಗೆ ಬಂದು ಹಾಗೆ ಮಾತಾಡಬೇಡ. ಇವಳನ್ನು ದುಡ್ಡು ಕೊಟ್ಟು ಖರೀದಿ ಮಾಡಿದ್ದೇನೆ. ಸುಮ್ಮನೆ ಇವಳು ನನಗೆ ಒಪ್ಪಿಸಿಕೊಟ್ಟು ಹೋಗಿದರೆ ಸರಿ, ಇನ್ನು ಹೋದರೆ ನನ್ನ ಮಗನೇ ನಿನ್ನ ಸುಟ್ಟು ಏನು ದುಡ್ಡು ಕೊಂಡುಕೊಂಡಿದ್ಯಾ? ದುಡ್ಡು ಕೊಟ್ಟುಕೊಳ್ಳೋದಕ್ಕೆ ಇದನ್ನು ಪೇಟೆಯಲ್ಲಿರುವ ಹಣ್ಣು ಅಂತ ತಿಳಿದುಕೊಂಡಿರು. ಮೊದಲು ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೀಳು ಆಗಿ ಮಾತನಾಡ್ತೀಯಲ್ಲ, ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ. ಒಂದು ಮಾತು ಹೇಳ್ತೀನಿ ಕೇಳು. ನೀನು ನಿಂತಿರುವ ಈ ಭೂಮಾತೆ ಅದು ಒಂದು ಹೆಣ್ಣು, ನೀನು ಕುಡಿತಿರುವ ಗಂಗಾಜಲ ಅದು ಒಂದು ಹೆಣ್ಣು. ಅಷ್ಟೇಕೋ ನವ ಗರ್ಭ ತುಂಬಿ 9 ತಿಂಗಳ ಹೊತ್ತು ಎತ್ತು ಹೊಡೆದಾಳುವ ನಿನ್ನ ಈ ಜನ್ಮ ಕೊಟ್ಟವಳು ನಿನ್ನ ತಾಯಿ. ಅವಳು ಒಂದು ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇಳವಾಗಿ ಮಾತನಾಡುವ ನಿನ್ನಂತ ನಾಯಿಗಳನ್ನ ಸುಮ್ಮನೆ ಬಿಡ್ಬೇಕಂತೇಳೇನು? ನಿನ್ನ ದುಡ್ಡನ್ನು ಸುಟ್ಟು ಹಾಕಿ ನಿನ್ನನ್ನು ಬೀದಿ ಪಾಲು ಮಾಡುವ ಶಕ್ತಿ ಈ ಈಶ್ವರನಲ್ಲಿದೆ.
ವಿಶ್ವ, ಹೆಣ್ಣಿನ ಬಗ್ಗೆ ಇಷ್ಟೊಂದು ತಿಳಿದುಕೊಂಡು ವೇದ ತಪದಾಂತ ಪುರಾಣ ಹೇಳ್ತಾ ಇದೆಯಲ್ಲ, ನೀನು ಹೇಳುವುದು 100ಕ್ಕೂ 100 ನಿಜ. ಆದರೆ ಈ ಕಲಿಕಾಲದಲ್ಲಿ ಇಲ್ಲ. ಅದನ್ನು ನಾನು ಒಪ್ಪಿಕೊಳ್ಳೋದಕ್ಕೆ ಇದು ಜನ್ಮದಲ್ಲಿ ಸಾಧ್ಯವಿಲ್ಲ. ಈಗಿನ ಹೆಣ್ಣುಗಳು ಹೇಗಿದ್ದಾರೆ ಗೊತ್ತೇನೋ ನಿನಗೆ? ಹೆತ್ತ ಮಗನನ್ನು ಬಿಡು ಬೀದಿಯಲ್ಲಿ ಬಿಟ್ಟು ಹೋಗುವ ತಾಯಿಯರು ತುಂಬಿಕೊಂಡಿದ್ದಾರೆ. ಗಂಡನಿಗೆ ಮೋಸ ಮಾಡುವ ಹೆಣ್ಣುಗಳು ತುಂಬಿಕೊಂಡಿದ್ದಾರೆ. ಎಲ್ಲರಿಗೆ ಮೋಸ ಮಾಡುತ್ತಾರೆ, ಮಾವಿದನಿಗೆ ಮೋಸ ಮಾಡುತ್ತಾರೆ. ಇಡೀ ಹೆಣ್ಣು ಅಂದರೆ ನನಗೆ ದೇಹದ ನರನಾಡಿಗಳು ಉರಿಯುತ್ತವೆ. ಹೆಣ್ಣು ಬರೀ ನಮ್ಮ ಶ್ರೀಮಂತರ ಭೋಗದ ವಸ್ತು. ಹೆಣ್ಣು ದುಡ್ಡು ಕೊಟ್ಟು ಖರೀದಿ ಮಾಡುವ ಹೆಣ್ಣು ನನ್ನ ಪಾಲಿಗೆ. ಹೌದು, ಈ ಸಮಾಜದಲ್ಲಿ ಅಂತ ಹೆಣ್ಣು ಇರಬಹುದು, ಆದ್ರೆ ಬಡವರ ಮನೆಯಲ್ಲಿ ಇರಬಹುದು. ಇರಲ್ಲ, ಅದು ನಿಮ್ಮಂತ ಶ್ರೀಮಂತರ ಮನೆಯಲ್ಲಿ ಇರಬಹುದು. ಒಂದ್ ಮಾತು ಹೇಳ್ತೀನಿ ಕೇಳು. ಈ ಸಮಾಜ ಏನಂತ ಗೊತ್ತೈತೇನ? ಬಡವರ ಮನೆ ಹೆಣ್ಣೆ ಮಕ್ಕಳು ಎಷ್ಟೇ ಪತಿವರ್ತರಾಗಿ ಮಾಡಿದರೆ ಸೂಳಿ ಎಂಬ ಪಟ್ಟ ಕಟ್ಟಿ ಕೇಕ್ ಹಾಕಿ ನಗೋದು. ಅದೇ ಅದೇ ನಿನ್ನಂತ ಶ್ರೀಮಂತರ ಮನೆ ಹೆಣ್ಣು ಮಕ್ಕಳು ಲತ್ತೆ ಗಟ್ಟಿ ಕುಣಿದಾಡಿದರೆ ಅವರಿಗೆ ಕರ್ತಿ ಎಂಬ ಗರ್ವ ಕೊಡೋದು ಈ ಸಮಾಜ. ಅಂತ ಹೆಣ್ಣುಗಳಿಗಿಂತ ನೀ ಮಾತಾಡಿರ್ಬೋದು, ಇವಳು ಬಡವಳು ಸತಿ ಸಾವತ್ರಿ ಇದ್ದಂಗ. ಇವಳ ಮ್ಯಾಲ ಕಣ್ಣು ಹಾಕಿದ್ರ ನನ್ನಂತ ಬಡವ ಸೋಮಕೊಂಡ ತಾನಂತ ತಿಳಿದುಕೊಂಡೇನ? ಯಾವತ್ತೂ ಸಾಧ್ಯ ಇಲ್ಲ ಗೌಡ, ಸಾಧ್ಯವಿಲ್ಲ. ಏನಿದು? 20 ವರ್ಷಗಳ ಹಿಂದೆ ನನ್ನ ಕೈಯಿಂದ ಕೊಲೆಯಾದ ಆ ಧರ್ಮರಾಜ ನೆನಪಿಗೆ ಬರ್ತಾ ಇದ್ದಾನಲ್ಲ. ಅವನ ಹಾಗೆ ಧೈರ್ಯ, ಸ್ಥೈರ್ಯ, ಅವನ ಹಾಗೆ ಎದೆಗಾರಿಕೆ ಏನಿದೆ? ಯಾರಿವನು? ಈ ಊರಲ್ಲಿ ನನಗೆ ಎದುರಾಗಿ ನಿಂತ ನನ್ನ ಮಗ ಯಾರೂ ಇಲ್ಲ. ಆದರೆ ಈ ನನ್ನ ಮಗ ನನಗೆ ಎದುರಾಗಿ ನಿಂತು ಮಾತಾಡ್ತಾ ಇದ್ದಾನೆಂದರೆ ಈ ಯಾವ ಬೀಜದಿಂದ ಹುಟ್ಟಿದೆ ಈ ಬೆಳೆ ಎಂಬುದು ಪತ್ತೆ ಹಚ್ಚಬೇಕು. ಈ ನನ್ನ ಮಗ ಯಾರೆಂಬುದು ಪತ್ತೆ ಹಚ್ಚಬೇಕು. ಅಲ್ಲೇ ನೋಡ್ತಾ ಇಲ್ಲ ನೋಡ, ಈ ನನ್ನ ಮಗ ಈ ಬಡ ಭಿಕಾರಿ ಬಂದು ನಿನ್ನನ್ನು ಕಾಪಾಡಿದೆ ಎಂದು ಸುಖವಾಗಿ ಇರಬೇಡ. ಬಡವ ಅಂತ ಬೀಗಬೇಡ. ಈ ಬಡವ ಒಮ್ಮೆ ತೊಡೆ ತಟ್ಟಿ ಪೌಡರ್ ಹಾಕಿದ್ರೆ ನೀನೇ ಪಾಕಿಸ್ತಾನ್, ನಾನೇ ಹಿಂದೂಸ್ತಾನ್. ಹಾಗೇನಾದ್ರೂ ತಮ್ಮು ಧೈರ್ಯ ನಿನ್ನಲ್ಲಿದ್ರೆ ಮೊಟ್ಟೋ ಉಳಮೆಯನ್ನ ನಾನು ನೋಡಿ ಬಿಡ್ತೇನೆ. ಆಗಲ್ಲ, ಆಗಲ್ಲ. ಇವನು ಈಶ್ವರ್. ಕುತ್ತೆ, ಹುಲಿ 2 ಹೆಜ್ಜೆ ಹಿಂದೆ ಇಡ್ತಾ ಇದೆಯಂದ್ರ ಹೆದರ್ಕೊಂಡಲ್ಲ, ಬೇಟಿಗೆ ಶುರುವಾಗ್ತದೆ ಅಂತ ಅರ್ಥ. ಬರ್ತೀನಿ ನನ್ನ ಹೋಗಲೇ ಹೋಗು. ನಿನ್ನಂತ ಬಂಡ್ರನ್ನ ಎಷ್ಟು ನೋಡಿಲ್ಲ. ಓ, ನೀವು ಈ ಊರಿನ ರಾಮನ ತಂಗಿ? ಹೌದು, ನಾನೇ ರಾಮನ ತಂಗಿ. ನನ್ನನ್ನು ಕುಡಿಯೋಕ್ಕೆ ಹಣ ಇಲ್ಲ ಅಂತ ಈ ಪಾಪಿ ಸಾಹುಕಾರ ಹತ್ರ ನನ್ನನ್ನು ಒಡವಿಟ್ಟು ಹಣವನ್ನು ತೆಗೆದುಕೊಂಡು ಹೊರಟು ಹೋದ. ಅಷ್ಟರಲ್ಲಿ ಈ ಪಾಪಿ ನನ್ನ ಶೀಲವನ್ನೇ ಕೆಡಿಸಲು ಪ್ರಯತ್ನಿಸಿದ. ಅಷ್ಟರಲ್ಲಿ ನೀವು ಬಂದು ಮಾನ ಮರ್ಯಾದೆಯನ್ನು ಕಾಪಾಡಿದ್ರ. ಈ ನಿಮ್ಮ ಋಣವನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ನೀವೇ ನನ್ನ ಪಾಲಿನ ದೇವರು. ಚೆ ಹಂಗೆಲ್ಲ ಮಾತಾಡ್ರಿ. ಈ ಊರಲ್ಲಿ ಯಾವುದಾದ್ರೂ ಹೆಣ್ಣಿಗೆ ಇಂಥ ತೊಂದರೆ ಬಂದರೆ ಫಸ್ಟ್ ನಾನು ಅದೆಲ್ಲ ಆಗಿರಲಿ. ನಿಮ್ಮನ್ನು ಮನೆಯವರೆಗೂ ನಿಂತ್ಕೊಳ್ಳಿ. ನೋಡಿ, ಒಂದು ಹೆಣ್ಣನ್ನು ಕಾಪಾಡೋಕ್ಕೆ ಇಷ್ಟು ಧೈರ್ಯದಿಂದ ಬಂದಿದ್ದೀರಾ ಅಂದರೆ ನೀವೇ ಧೈರ್ಯಶಾಲಿ. ಅದು ಒಂದು ಬಡ ಹೆಣ್ಣನ್ನು ಏನು ಎಂಥ ಪರಿಸ್ಥಿತಿ ಬಂದರೂ ಕೂಡ ಯಾರು ಕಣ್ಣೆತ್ತೆ ನೋಡದೆ ನೀವು ನನ್ನನ್ನು ಕಾಪಾಡಿದ್ದೀರಾ. ಈ ಬಡ ಹೆಣ್ಣು ಮಕ್ಕಳಿಗೆ ಒಂದು ತಾಳಿಯನ್ನು ಕಟ್ಟಿ ನನ್ನ ಬಾಳಿಗೆ ಸತಿ ಆಗಬೇಕು ಅಂತ ನಿಮ್ಮ ಅಡ್ಡಿ ಹಿಡಿದು ಬೇಡಿಕೊಳ್ತೇನೆ. ಗೌರಿ,
ಎಂತ ಮಾತು ಕೇಳಾಕತ್ತೀನಿ. ನೀನು ನೆಲದ ಮೇಲೆ ನಿಂತು ಆಕಾಶದಲ್ಲಿರುವ ನಕ್ಷತ್ರಕ್ಕೆ ಆಸೆ ಪಡ್ತಿದೀಯಾ? ಆ ನಕ್ಷತ್ರ ನಿನಗೆ ಸಿಗೋದಿಲ್ಲ, ನೆಲಕೋದಿಲ್ಲ. ನೆಲಕದ ನಕ್ಷತ್ರಕ್ಕೆ ಆಸೆ ಪಟ್ಟು ನಿನ್ನ ಜೀವನ ಹಾಳು ಮಾಡ್ಕೋಬೇಡ. ಯಾವುದಾದ್ರೂ ಶ್ರೀಮಂತನ ಕಟ್ಟಿಕೊಂಡು ನಿನ್ನ ಜೀವನ ಸಾಗಿಸು. ಹಾ, ನಿನ್ನನ್ನು ಮನೆಯವರೆಗೆ ಬಿಟ್ಟು ಬರ್ತೀನಿ ಬಾ. ನಿಂತ್ಕೊಳ್ಳಿ. ನೋಡಿ, ಆಕಾಶ ಭೂಮಿ ಅಂದರೆ ಏನಾಯಿತು ನೋಡಿ. ನಾವು ಬಡವರೇ, ನೀವು ಬಡವರೇ. ನಾವು ಉಸಿರಾಡ್ತಿರೋ ಗಾಳಿ ಒಂದೇ, ಈ ಭೂಮಿಯೂ ಒಂದೇ. ನೋಡಿ, ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಎಷ್ಟೊಂದು ಕಷ್ಟವನ್ನು ಅನುಭವಿಸಿದ್ದೀನಿ. ನಿಮ್ಮ ಕೈ ಹಿಡಿದ ಮೇಲೆ ನನ್ನ ಬಾಳು ಬಂಗಾರ ಆಗುತ್ತೆ ಅನ್ನೋದು ನನಗೆ ಖಂಡಿತ ಗೊತ್ತು. ನೀವು ನನ್ನ ಕೊರಳಿಗೆ ತಾಳಿ ಕಟ್ಟಿದ ಬಳಿಕ ಎಷ್ಟೇ ಕಷ್ಟ ಬಂದರೂ ಕೂಡ ಸಹಿಸಿಕೊಂಡು ನಾನು ಬಾಳಿ ಹೋಗುತ್ತೇನೆ. ನೋಡಿ, ನೀವು ಇಲ್ಲ ಅಂತ ಒಂದೇ ಮಾತು ಅಂದಿದ್ದೆ ಆದರೆ ಈ ಭೂಮಿ ಮೇಲೆ ಬದುಕಿದ್ದು ಏನು ಪ್ರಯೋಜನ? ಈಗಲೇ ಹೋಗಿ ನನ್ನ ಪ್ರಾಣವನ್ನು ಕಳ್ಕೊಂಡು ಬಿಡ್ತೀನಿ. ಗೌರಿ, ನನ್ನ ತಂದೆ ನ್ಯಾಯ ನೀತಿ ಧರ್ಮದಿಂದ ಬದುಕಿ ಬಾ ಮಗ. ಯಾವುದಾದ್ರೂ ಹೆಣ್ಣಿಗೆ ಅನ್ಯಾಯ ಆದರೆ ನಿನ್ನ ಪ್ರಾಣ ಆದರೂ ಕೊಟ್ಟು ಕಾಪಾಡಂತ ಹೇಳಿದ್ದ. ಅಂದರೆ ಇವಳನ್ನು ಹೊಳೆಯೋ ಬಾವಿನ ನೋಡ್ಕೋ ಅಂತ ಹೊರಟಿದ್ದಾಳೆ. ಇವಳಿಗೆ ಹಾಗೆ ಬಿಟ್ಟು ಹೋಗಲೇ? ಇಲ್ಲ, ಇವಳ ಕೊರಳಿಗೆ ಕರ್ಮನೆ ಸರ ಕಟ್ಟಿಲ್ಲ. ಹೌದು, ಮುಂದೆ ಏನಾದರೂ ಅವರು ಇವಳ ಕೊರಳಿಗೆ ಕರ್ಮನೆ ಸರ ಕಟ್ಟಿ ಇವಳ ಪತಿಯಾಗುವುದು. ಹಾ ಗೌರಿ, ಇದೇ ದೇವಸ್ಥಾನದಲ್ಲಿ ಎಲ್ಲ ನನ್ನ ಬೆಣಸಮಟ್ಟಿ ಗ್ರಾಮದ ನನ್ನ ಗೆಳೆಯರ ಒಂದಿಗೆ ನಿನ್ನನ್ನು ಕೈ ಹಿಡಿದು ನಿನಗೆ ಪತಿಯಾಗುತ್ತೀನಿ. ಏನಂತೀಯ? ರೀ, ನೀವು ನನಗೆ ಬಾಳು ಕೊಡ್ತೀರ ಅಂದಮೇಲೆ ನೀವೇ ನನ್ನ ಪಾಲನ ದೇವರು. ಈ ನಿಮ್ಮ ಋಣವನ್ನು ನನ್ನ ಜೀವವರೆಗೂ ಮರೆಯೋದಿಲ್ಲ. ನೋಡಿ, ಈ ನಿಮ್ಮ ಮಾತಿಗೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಆಯಿತು, ಹಾಗಾದರೆ ಏನಾದರೂ ನಿನ್ನ ಕಂಠದಿಂದ ಒಂದು ಪ್ರೇಮ ಗೀತೆ ಹಾಡಿ. ಆಗಲಿ ರೀ, ನಿಮ್ಮ ಆಸೆ ಆಗಲಿ. ಲಾ 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 ಲಾ. ಹಾ ಗೌರಿ, ಇದೇ ದೇವಸ್ಥಾನದಲ್ಲಿ ಮದುವೆಗೆ ಹೋಗೋಣ ನಡಿ. ಆಗ್ಲಿ, ಬನ್ರಿ. ನನ್ನ ಪ್ರೀತಿಯ ಸ್ನೇಹಿತೆ ಆಗಲಾರದು. ನನ್ನ ಲವರ್ ವಾಸಂತಿ ಇನ್ನೂ ಯಾಕೆ ಬರ್ತಾನೆ ಇಲ್ಲವಲ್ಲ? ನೋಡೋಣ, ಕಾಯೋಣ. ಬರಬಹುದು. ಯಾಕಂದ್ರೆ
ಆತ್ಮೀಯತೆಯಿಂದ ಪ್ರೀತಿ ಮಾಡಿದ ಹುಡುಗಿ ಕೈ ಕೊಡಲು ಸಾಧ್ಯನೇ ಇಲ್ಲ. ನಾನು ಬರ್ತೀನಿ ಅಂತ ಅಷ್ಟೊಂದು ಬೇಗ ಬಂದು ದಾರಿ ಕಾಯ್ತಾ ಇದ್ದೀರಲ್ಲ, ಬಂದು ತುಂಬ ಹೊತ್ತಾಯ್ತಾ? ವಸಂತಿ, ನಾನು ಯಾವಾಗಲೂ ಮುಂಚೆನೆ ಬರುವುದು. ಯಾಕಂದರೆ ಗಂಡಸರ ಜಾತಿ ಹೆಣ್ಣಿಗೆ ಕಾಯುವುದು ಅದೇನು ಹೊಸದಲ್ಲ. ಯಾಕೆ ನೀನು ಇವತ್ತು ಕಾಲೇಜಿಗೆ ತಡ ಮಾಡಿ ಬಂದೆ? ಹಾಗೇನಿಲ್ಲ, ಬರಬೇಕಾದ್ರೆ ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಕೊಂಡು ಬರಬೇಕಾದ್ರೆ ಲೇಟ್ ಆಯಿತು. ನೋಡಿ, ನಿಮ್ಮನ್ನು ಕಾಯಿಸೋದ್ರಲ್ಲಿ ಏನು ಅರ್ಥ ಇದೆ ಹೇಳಿ? ನೀವು ಕಾಯ್ತಿದ್ದೀರಾ ಅಂದರೆ ನೀವು ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದ್ದೀರಾ ಅಂತ ಈಗ ಗೊತ್ತಾಗ್ತಾ ಇದೆ. ಏನು ವಸಂತಿ, ನಿನಗೆ ಕೆಲಸ? ಅಪ್ಪಟ್ಟ ಶ್ರೀಮಂತರ ಮನೆತನದಲ್ಲಿ ಹುಟ್ಟಿ ನಿನಗೆ ಕೆಲಸ ಕೊಡ್ತಾರಂದರೆ ನಾನು ನಂಬಲಾರೆ. ನೀನು ಏನೋ ಬಚ್ಚಿಟ್ಟು ನನ್ನ ಮುಂದೆ ಸುಳ್ಳು ಹೇಳ್ತಾ ಇದೀಯ. ನಿಮ್ಮ ಹತ್ರ ಬಚ್ಚಿಡೋಕೆ ಏನಿದೆ? ನನ್ನ ಹತ್ರ ಏನೋ ಮಾತಾಡ್ದೇನೆ ನನ್ನ ಕಣ್ಣು ನೋಡಿ ನನ್ನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೋಬಹುದಲ್ಲ. ಅಂದರೆ ಇದು ಪರೀಕ್ಷೆನಾ ಅಥವಾ ತಾಳ್ಮೆನಾ? ನನ್ನ ತಾಳ್ಮೆಗೂ ಸ್ವಲ್ಪ ಮಿತಿ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ನಮ್ಮ ಮನಸ್ಸಲ್ಲಿ ಏನೇನಿದೆ ಅನ್ನೋದು ಅರ್ಥ ಮಾಡಿಕೊಂಡು ನೀವು ನನಗೆ ಹೇಳ್ತೀರಾ ಅಂತ ಕಾಯ್ತಾ ಇದ್ದೀನಿ. ನೋಡು ವಸಂತಿ, ಆ ಬ್ರಹ್ಮ ನನ್ನನ್ನು ಹುಟ್ಟಿಸಿದ್ದು ನಿನಗಾಗಿ ಅಂತ ಅನಿಸುತ್ತೆ, ನೀನು ಹುಟ್ಟಿದ್ದು ನನಗಾಗಿ ಅಂತ ಅನಿಸುತ್ತದೆ. ಇದರಲ್ಲಿ ಸಂದೇಹವೇನು? ನಿನ್ನ ಪ್ರೀತಿ ಯಾವತ್ತಿದ್ರೂ ಅಜರಾಮರಾಗಿ ಇರಬೇಕು ಅನ್ನೋದೇ ನನ್ನ ಆಸೆ. ಆದಷ್ಟು ಬೇಗ ನಾವಿಬ್ರು ಮದುವೆ ಆದರೆ ಒಳ್ಳೆಯದು. ನೋಡು ಚಿನ್ನ, ನಾವು ಹಳ್ಳಿಯಿಂದ ಬಂದು ಪೇಟೆಯಲ್ಲಿ ಕಾಲೇಜ್ ಓದಲಿಕ್ಕೆ ಬಂದವರು ನಿಜ. ಆದರೆ ನನ್ನ ಪ್ರೀತಿಯನ್ನು ನೀನು ಅರ್ಥ ಮಾಡಿಕೊಂಡಿಲ್ಲ, ಅಷ್ಟೇ ಸಾಕು. ನೀನು ಮುಂದೆ ಶ್ರೀಮಂತರ ಮಗಳು, ನಿಮ್ಮಪ್ಪನ ಮಾತು ಕೇಳಿ ನನಗೆ ಕೈ ಬಿಟ್ಟರೆ? ಛೇ, ಹಾಗೇನಿಲ್ಲ. ನಾನು ನಿಮ್ಮನ್ನು ಮನಸಾರ ಪ್ರೀತಿ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನೀವು ಎಲ್ಲಿ ಹೋದರೂ ಕೂಡ ನಾನು ನಿಮ್ಮನ್ನು ಕೈ ಬಿಡಲ್ಲ. ಒಂದು ವೇಳೆ ನೀವು ನನ್ನ ಕೈ ಬಿಟ್ಟರೆ? ಇಲ್ಲ ಚಿನ್ನ, ಅದೆಂದಿಗೂ ಸಾಧ್ಯವಿಲ್ಲ. ನಾನು ಬ್ರಹ್ಮಲಿಖಿತವಾಗಿ ಹೇಳ್ತಾ ಇದ್ದೇನೆ, ನಿನ್ನನ್ನು ಮನಸಾರೆ ಪ್ರೀತಿಸ್ತಾ ಇದ್ದೇನೆ. ಸಾಕು, ಈ ಮಾತು ಹೇಳಿದ್ರಲ್ಲ, ನನ್ನ ಜನ್ಮ ಸಾರ್ಥಕವಾಯಿತು. ಆದಷ್ಟು ಬೇಗ ಈ ವಿಷಯ ನಮ್ಮ ಮನೆಗೆ ಹೇಳಿ ಆದಷ್ಟು ಬೇಗ ಮದುವೆಗೆ ತಯಾರಿ ಮಾಡ್ಕೊಳ್ಳೋಣ. ಆಯಿತು ಚಿನ್ನ, ಆದರೆ ಕಾಲೇಜಿಗೆ ಹೋಗೋಣ. ಅದಕ್ಕಿಂತ ಮುಂಚೆ ಏನಾದರೂ ಒಂದು ಸರಿ, ನಿನ್ನ ಆಸೆ ಅಂತ ಮಾಡ್ತಾ ಇದ್ದಂತೆ ಕಾಣಿಸ್ತಲ್ಲ. ಹಾಗೇನಿಲ್ಲ, ಮನೆಗೆ ಆದಷ್ಟು ಬೇಗ ಬರ್ತೀನಿ ಅಂತ ಹೇಳಿದ್ದೆ. ತುಂಬ ಲೇಟ್ ಆಗಿದೆ. ನಾನು ನಾಳೆ ಬಂದು ನಿಮ್ಮ ಭೇಟಿ ಆಗ್ತೇನೆ. ಏನಾದರೂ ಕನಸು ಕಂಡಂತೆ ಕಾಣಿಸ್ತಾ ಇದೆ ನೋಡಿ. ಆ ಕನಸು ನನಸು ಮಾಡಲು ಆ ದೇವರು ಯಾವಾಗ ಸಮಯ ಕೊಡ್ತಾನೋ ಗೊತ್ತಿಲ್ಲ. ಆದಷ್ಟು ಬೇಗ ಆ ವಿಷಯ ಏನು ಅಂತ ನಿಮ್ಗೆ ಹೇಳ್ತೀನಿ. ನೋಡು ವಸಂತಿ, ಇವಾಗ ಕಾಲೇಜಿಗೆ ಟೈಮ್ ಆಗ್ತಾ ಇದೆ. ಪೀರಿಯಡ್ ತಪ್ಪಿಸಿದ್ರೆ ಗೊತ್ತಲ್ಲ, ನಮ್ಮಪ್ಪ ನಮ್ಮನ್ನ ನನ್ನನ್ನು ಕಾಲೇಜಿಗೆ ಹೋಗಲಿಕ್ಕೇ ಬಿಡುವುದಿಲ್ಲ. ಆದಷ್ಟು ಬೇಗ ನೀವು ಕಾಲೇಜ್ ಮುಗಿಸ್ಕೊಂಬನ್ನಿ. ನಾಳೆ ಇದೇ ಸಮಯದಲ್ಲಿ ಇದೇ ಜಾಗದಲ್ಲಿ ಬಂದು ಭೇಟಿ ಆಗ್ತೀನಿ, ಸರಿನಾ? ಯಾಕೋ ನಿನ್ನನ್ನು ಬಿಟ್ಟು ಹೋಗಲು ಮನಸ್ಸೇ ಬರ್ತಾ ಇಲ್ಲ. ಸರಿ, ಹಾಗಾದರೆ ನಾನು ಈ ಸಮಯದಲ್ಲಿ ದೂರ ಆಗ್ತೀನಿ ಅಂತ ಅಂದ್ಕೊಂಡ್ರು ಕೂಡ ನಾಳೆ ಇದೇ ಸಮಯದಲ್ಲಿ ಆದಷ್ಟು ಬೇಗ ಬಂದು ನಿಮ್ಮನ್ನು ಭೇಟಿ ಆಗ್ತೇನೆ, ಸರಿನಾ? ಹಾಗಾದರೆ ಚಿನ್ನ, ಸಿಹಿಯಾದ ಒಂದು ಟೀ ಕೊಡು. ಹೋಗಿಬಿಡು. ಸರಿ, ಹಾಗೆ ಆಗಲಿ.